ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಬೊಟ್ಟು ಹರಿವೆ ಸೊಪ್ಪಿನಿಂದ ಯಾವ ರೀತಿ ಸಾಸಿವೆ ಮಾಡೋದು ಅಂತ ನೋಡುವ. ನೋಡಿ, ಬೊಟ್ಟು ಹರಿವೆ ಅಥವಾ ಕ್ರೋಟೋನ್ ಹರಿವೆ ಅಂತ ಕರೀತಾರೆ ಈ ಸೊಪ್ಪಿಗೆ. ಈ ಸೊಪ್ಪು ಕೆಂಪು ಹರಿವೆ ಸೊಪ್ಪಿನ ಥರಾನೇ ನಮ್ಮಲ್ಲಿ ಈ ಸೊಪ್ಪಿಗೆ ಕೆಂಪು ಹರಿವೆ ಸೊಪ್ಪು ಅಂತಾನೆ ಹೇಳ್ತಾರೆ. ಈ ಸೊಪ್ಪಿನಿಂದ ಯಾವುದೇ ಅಡುಗೆ ಮಾಡಬೇಕಂದ್ರೂ ಕೂಡ ಕುಡಿ ಅಥವಾ ಚಿಗುರು ಮಾತ್ರ ತಗೊಳ್ಬೇಕಾಗುತ್ತೆ. ನೋಡಿ, ಈ ಥರ. ಈ ಬೊಟ್ಟು ಹರಿವೆ ಸೊಪ್ಪಿನ ವಿಶೇಷತೆ ಏನಪ್ಪ ಅಂದರೆ, ಹರಿವೆ ಸೊಪ್ಪಿನ ಥರ ಬೀಜ ಗೊಬ್ಬರ ಹಾಕಿ ಬೆಳೆಸ್ಬೇಕಂತಿಲ್ಲ. ಒಂದು ಸಸಿ ನೆಟ್ಟರೆ ಅದರಲ್ಲೇ ಬೀಜ ಹೂವಾಗಿ ಕೆಳಗೆ ಬಿದ್ದು ಮತ್ತೆ ಹುಟ್ಟಿ ಎಲ್ಲ ಕಡೆ ಆಗುವಂತಹ ಸಸಿ ಇದು. ಈ ಗಿಡದ ದಂಟು ಪೂರ್ತಿ ನೇರಳೆ ಬಣ್ಣದಿಂದ ಕೂಡಿರುವಂಥದ್ದು. ಎಲೆಯ ಹಿಂಭಾಗ ನೇರಳೆ ಬಣ್ಣ ಇರುತ್ತೆ, ಎಲೆಯ ಮೇಲ್ಭಾಗ ಹಸಿರು ಮತ್ತು ನೇರಳೆ ಬಣ್ಣದಿಂದ ಕೂಡಿರುವಂಥದ್ದು. ಎಲೆಯನ್ನು ಈ ರೀತಿ ನೀರಿಂದ ಚೆನ್ನಾಗಿ ತೊಳಿಬೇಕಾಗುತ್ತೆ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಎಲೆಯ ಹಿಂಭಾಗ ಹುಳದ ಸಣ್ಣ ಸಣ್ಣ ಮೊಟ್ಟೆಗಳಿರುತ್ತೆ. ಯಾರಿಗೆಲ್ಲ ರಕ್ತದ ಕೊರತೆ ಇದೆಯೋ ಅಂಥವರು ಈ ಸೊಪ್ಪನ್ನು ತಿನ್ನೋದ್ರಿಂದ ರಕ್ತ ವೃದ್ಧಿಯಾಗುತ್ತೆ. ಎಲೆಯನ್ನು ಈ ರೀತಿ ಜೋಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ಬೊಟ್ಟು ಹರಿವೆ ಸೊಪ್ಪಿನಿಂದ ಸಾಂಬಾರ್ ತಂಬುಳಿ ಕೂಡ ಮಾಡ್ಬೋದು. ಸಾಂಬಾರ್ ತಂಬುಳಿ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಸಾಸಿವೆಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ಕಟ್ ಮಾಡಿದ ಬೊಟ್ಟು ಹರಿವೆನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಸೇರಿಸಿದರೆ ಸಾಕು, ಬೇಗ ಬೇಯುತ್ತೆ ಈ ಸೊಪ್ಪು. ಬೇಕಿದ್ದರೆ ಸೊಪ್ಪು ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊಪ್ಪನ್ನು, ಬೇಗ ಬೇಯುತ್ತೆ ಸೊಪ್ಪು. ಎಲೆ ಸ್ವಲ್ಪ ಬೆಂದರೆ ಸಾಕು. ಈ ರೀತಿ ಬೀಟ್ರೂಟ್ ಕಲರ್ ಬಂದಿರುತ್ತೆ, ನೋಡ್ತಿರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ. ಈ ಸೊಪ್ಪು ಈಗ ಚೆನ್ನಾಗಿ ಬೆಂದಿದೆ. ಇದನ್ನೀಗ ಕೆಳಗಿಳಿಸಿ ಸ್ವಲ್ಪ ಸಮಯ ಆರಲಿಕ್ಕೆ ಬಿಡಬೇಕು. ಸಾಸಿವೆ ಮಾಡಲಿಕ್ಕೆ ಮಸಾಲ ರೆಡಿ ಮಾಡಿಕೊಳ್ಳುವ. ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ನಿಂಬೆ ಗಾತ್ರದಷ್ಟು ಬೆಲ್ಲ, 2 ರಿಂದ 3 ಬ್ಯಾಡಗಿ ಮೆಣಸು, 1 ಚಮಚದಷ್ಟು ಸಾಸಿವೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಳ್ಬೇಕು. ಸೊಪ್ಪು ಈಗ ಅಷ್ಟು ಬಿಸಿ ಇಲ್ಲ. ಇದಕ್ಕೀಗ ರುಬ್ಬಿದ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ. ಜಾರು ತೊಳೆದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಬೌಲಷ್ಟು ಹುಳಿ ಇಲ್ಲದ ಮೊಸರು, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ಗಟ್ಟಿ ಇರಬೇಕಾಗುತ್ತೆ ಸಾಸಿವೆ. ಮತ್ತು ಈ ಸಾಸಿವೆಯನ್ನು ಕುದಿಸುವ ಕ್ರಮ ಇಲ್ಲ, ಹಾಗೇ ಊಟ ಮಾಡೋದು. ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಸೊಪ್ಪು ಸಿಗದೇ ಇದ್ದರೆ ಕೆಂಪು ಹರಿವೆ ಸೊಪ್ಪಿನಿಂದ ಈ ರೀತಿ ಸಾಸಿವೆನ ಮಾಡ್ಕೊಳ್ಬೋದು. ಅನ್ನದ ಜೊತೆ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಬೊಟ್ಟು ಹರಿವೆಯಿಂದ ಸಾಂಬಾರ್, ತಂಬುಳಿ, ಪಲ್ಯ ಎಲ್ಲ ಮಾಡ್ಬೋದು. ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.